ಸೌರ ವ್ಯವಸ್ಥೆಯ ಸಂಪೂರ್ಣ ವಿವರಣೆ ಮತ್ತು ಅದಕ್ಕೆ ಸಂಬಂಧಿಸಿದ ಅಬ್ಜೆಕ್ಟಿವ್ ಕ್ವಶನ್ಸ್ ವಿತ್ ಅದಕ್ಕೆ ಆನ್ಸರ್ಗಳು SSC ಒಳಗೆ ಕೇಳಿದ ಕೆಲವು ಪ್ರಶ್ನೋತ್ತರಗಳದಾವು. ಫಸ್ಟ್, ಸೌರ ವ್ಯವಸ್ಥೆ ಎನ್ನುವುದು ಎಷ್ಟು ಗ್ರಹಗಳನ್ನು ಒಳಗೊಂಡಿದೆ ಅಂದರೆ 8 ಗ್ರಹಗಳನ್ನು ಒಳಗೊಂಡಿದೆ. ಸೌರ ವ್ಯವಸ್ಥೆಯ ಬಗ್ಗೆ ಮೊಟ್ಟ ಮೊದಲಿಗೆ ಸೂರ್ಯನೇ ವಿಶ್ವದ ಕೇಂದ್ರ ಅಂತೇಳಿ ಯಾರು ಹೇಳಿದ್ರು ಅಂದ್ರೆ ಕೋಪರ್ನಿಕಸ್ ಹೇಳ್ದ. ಯಾರು ಹೇಳ್ತಾರೆ ಅಂದ್ರೆ ಕೋಪರ್ನಿಕಸ್. ಇನ್ನು ಸೂರ್ಯನ ಸುತ್ತ ಏನಂದ್ರೆ ಎಲ್ಲ ಗ್ರಹಗಳು ಯಾವ ಆಕಾರದಲ್ಲಿ ತಿರುಗುತ್ತವ ಅಥವಾ ಸುತ್ತ ಆಗ್ತವ ಅಂತ ಕೇಳಿದ್ರೆ ಎಲಿಪ್ಸಿಯ ಆಕಾರದಲ್ಲಿ. ಈ ಎಲಿಪ್ಸಿಯ ಆಕಾರ ಎನ್ನುವುದು ಎದರದಿಂದ ಪತ್ತೆ ಹಚ್ಚಲಾಯಿತು ಅಥವಾ ಯಾರು ಪತ್ತೆ ಹಚ್ಚಿದ್ರು ಅಂದ್ರೆ ಗ್ರಹಗಳಿಗೆ ಸಂಬಂಧಿಸಿದ 3 ಚಲನಾ ನಿಯಮಗಳು ಪ್ಲಾನೆಟರಿ ಮೋಷನ್ ಲಾ ಆಫ್ ಪ್ಲಾನೆಟರಿ ಮೋಷನ್ ಅಂತೇಳಿ ಬರ್ತಾವೆ. 3 ಚಲನಾ ನಿಯಮಗಳು ಗ್ರಹಗಳಿಗೆ ಸಂಬಂಧಿಸಿದಂತೆ ಜೋಹಾನ್ ಕೆಪ್ಲರ್ ಅಂತೇಳಿ ನೀಡ್ತಾನೆ. ಅವ ಏನು ಹೇಳ್ತಾನಂದ್ರೆ 1ನೇ ನಿಯಮದೊಳಗೆ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಎಲಿಪ್ಸಿಯ ಆಕಾರದಲ್ಲಿ ಸುತ್ತುತ್ತವೆ. ಸೌರ ವ್ಯವಸ್ಥೆಯಲ್ಲಿರುವ ಒಟ್ಟು ಗ್ರಹಗಳು ಎಷ್ಟು ಅಂದರೆ 8 ಅದಾವೆ. ಸೂರ್ಯನೇ ಏನದಂದ್ರೆ ಸೌರವ್ಯೂಹದ ಕೇಂದ್ರವಾಗಿದ್ದಾನೆ ಅಂತೇಳಿ ಹೇಳಿದವರು ಯಾರಂದ್ರೆ ಕೋಪರ್ನಿಕಸ್. ಇವು 3 ಫಂಡಮೆಂಟಲ್ ಕ್ವಶನ್ಸ್. ಮೊದಲು ಎಷ್ಟಿದ್ದು ಸೌರವ್ಯೂಹದಲ್ಲಿ ಅಂದರೆ 9 ಇದ್ದು. ಯಾವುದನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಅಂದರೆ ಪ್ಲೇಟೋ. ಹಾಗಾದರೆ ಯಾಕೆ ಕ್ಯಾನ್ಸಲ್ ಮಾಡಿದ್ರು ಅನ್ನೋದಕ್ಕೆ ಪ್ರಶ್ನೆ ಬರ್ತದೆ. ಸಾಮಾನ್ಯವಾಗಿ ಹೊರಗ್ರಹಗಳು ಗಾತ್ರದಲ್ಲಿ ದೊಡ್ಡ ಇರಬೇಕು, ಆದರೆ ಸಣ್ಣದಾಗಿತ್ತು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಇದು ಏನಂದ್ರೆ ನೆಪ್ಚೂನ್ ಎನ್ನುವ ಗ್ರಹ ಇತ್ತು, ಇದು ಸೂರ್ಯನಿಗೆ ಸುತ್ತಾಗ್ತಾ ಇತ್ತು. ಹಾಗಾದರೆ ಈ ಪ್ಲೇಟೋ ಏನು ಮಾಡ್ತಿತ್ತು ಅಂದರೆ ನೆಪ್ಚೂನ್ ಗ್ರಹದ ಮನೆಯೊಳಗೆ ಬಂದು ಹೋಗ್ತಿತ್ತು. ಅಂದರೆ ನೆಪ್ಚೂನ್ ಗ್ರಹದ ಕಕ್ಷೆಯಲ್ಲಿ ಯಾವುದು ಹಂಚಿಕೆ ಆಗ್ತಿತ್ತು ಅಂದರೆ ಪ್ಲೇಟೋ. ಅದಕ್ಕೆ ಈ ಪ್ಲೇಟೋ ಎನ್ನುವುದನ್ನು ಈಗ ಕುಬ್ಜ ಗ್ರಹ ಅಂತೇಳಿ ಮಾಡಿದೆವು. ಮೊದಲು ಎಷ್ಟರದಿಂದ ಅಂತ ಕೇಳ್ತಾರೆ 2006ರಲ್ಲಿ ಡಿಕ್ಲೇರ್ ತೊಗೊಂಡ್ರು. ಇದು ಕುಬ್ಜ ಗ್ರಹ ಅಂದರೆ ಡ್ವಾರ್ಫ್ ಪ್ಲ್ಯಾನೆಟ್. ಇದಕ್ಕೆ ಕಂಡುಹಿಡಿದವರು ಯಾರು? ಕ್ಲೈಡ್ ಟಾಂಬೋ. ಇದಕ್ಕೆ ಫಸ್ಟ್ ಒಂದು ನಂಬರ್ ಕೊಟ್ಟಿದ್ರು 1340340 ಅಂತೇಳಿ ಫಸ್ಟ್ ಇದಕ್ಕೆ ನಂಬರ್ ಕೊಟ್ಟಿದ್ರು. ಇದು ಭಾಳ ಇಂಪಾರ್ಟೆಂಟ್ SSC ಕ್ವಶನ್. ಪ್ಲೇಟೋ ಗ್ರಹ. ಎರಡನೇದು ಇದಕ್ಕೆ ಗಾಡ್ ಆಫ್ ಡೆಡ್, ಸಾವಿನ ದೇವರು ಅಂತೇಳಿ ಕರೀತಾರೆ. ಯಾವುದಕ್ಕಂದ್ರೆ ಪ್ಲೇಟೋಕ್ಕೆ. 2006ರಲ್ಲಿ ಇದನ್ನು ಗ್ರಹಗಳ ಪಟ್ಟಿದಿಂದ ಕ್ಯಾನ್ಸಲ್ ಮಾಡಿ ಏನು ಮಾಡ್ಯಾರಂದ್ರೆ ಕುಬ್ಜ ಗ್ರಹ ಅಥವಾ ಡ್ವಾರ್ಫ್ ಪ್ಲಾನೆಟ್ ಅಂತೇಳಿ ಮಾಡ್ಯಾರ. ಸೂರ್ಯನ ಸುತ್ತ ಪರಿಭ್ರಮಿಸುವ ಗ್ರಹಗಳು ಅನುಕ್ರಮವಾಗಿ 1 ಭಾಳ ಕರೆಕ್ಟಾಗಿ ಗೊತ್ತಿರ್ಬೇಕ್ರಿ, ಬುಧ ಗ್ರಹ. ನಂಬರ್ 2 ಶುಕ್ರ ಗ್ರಹ. 3ನೇಯದ್ದು ಭೂಮಿ. 4ನೇಯದ್ದು ಮಂಗಳ. 5ನೇಯದ್ದು ಗುರು ಗ್ರಹ. 6 ಶನಿ. 7 ಯುರೇನಸ್. 8 ನೆಪ್ಚೂನ್. ಫಸ್ಟ್ ಇಷ್ಟು ನಮಗೆ ಗೊತ್ತಿಲ್ಲ. ಇನ್ನು ಈ ಗ್ರಹಗಳಿಗೆ ನಾವು ಇಂಗ್ಲೀಷ್ದಾಗ ಕೇಳಿದ್ರಂದ್ರೂ ಹೇಳಪ್ಲೇ ಇರಬೇಕು. ಇಂಗ್ಲೀಷ್ದಾಗ ಏನೇನಂತಾರೆ ಇವಕ್ಕೆ ಅಂದ್ರೆ 1ನೇದ್ದು ಮರ್ಕ್ಯೂರಿ. 2 ವೇನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. ಇದು ನಮಗೆ ಇಷ್ಟು ಗೊತ್ತಿರಬೇಕು. ಹಾಗಾದರೆ ಈ ಗ್ರಹಗಳ ಬಗ್ಗೆ ಏನದ ವರ್ಗೀಕರಣ ಮಾಡ್ಕೊತು ಫಾಸ್ಟ್ಗಾಗಿ ಏನೇನು ಕ್ವಶನ್ ಬರ್ತಾವ. ಒಳಗ್ರಹಗಳು ಯಾವುವು ಅಂದ್ರೆ ಬುಧ, ಶುಕ್ರ, ಭೂಮಿ, ಮಂಗಳ. ಹೊರಗ್ರಹಗಳು ಯಾವುವು ಅಂದ್ರೆ ಗುರು, ಶನಿ, ಯುರೇನಸ್, ನೆಪ್ಚೂನ್. ಅಂದರೆ ಎಲ್ಲಿದಿಂದ ಒಳಗ್ರಹಗಳಾಗ್ತವಂದ್ರೆ ಇಲ್ಲಿ ಬುಧ, ಶುಕ್ರ, ಭೂಮಿ, ಮಂಗಳ ಇವು ಒಳಗ್ರಹಗಳು. ಗುರು, ಶನಿ, ಯುರೇನಸ್ ಇವೆಲ್ಲ ಏನು ಅಂದ್ರೆ ಹೊರಗ್ರಹಗಳು. ಇನ್ನು ಈ ಗ್ರಹಗಳನ್ನು ಅನುಕ್ರಮವಾಗಿ ಸೂರ್ಯನದಿಂದ ಹೇಳಿದ್ರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಅನುಕ್ರಮವಾಗಿ ಹೇಳಕ್ಕ. ಇನ್ನು ಗಾತ್ರದ ಪ್ರಕಾರ ಹೇಳ್ರಿ ಅಂದ್ರೆ 1ನೇ ಅತಿ ದೊಡ್ಡದಾದ ಗ್ರಹ ಗುರು, 2 ಶನಿ, 3 ಯುರೇನಸ್, 4 ನೆಪ್ಚೂನ್. ಇನ್ನು 5ನೇ ಗ್ರಹ ಯಾವುದು ಅಂತ ಕೇಳಿದ್ರೆ ಭೂಮಿ. 6 ಶುಕ್ರ, 7 ಮಂಗಳ, 8 ಬುಧ ಗ್ರಹ. ಅಂದ್ರೆ ಗಾತ್ರದಲ್ಲಿ ಅತಿ ಚಿಕ್ಕದಾದ ಗ್ರಹ ಯಾವುದಂದ್ರೆ ಬುಧ. ಅತಿ ದೊಡ್ಡದಾದ ಗ್ರಹ ಯಾವುದಂದ್ರೆ ಗುರು ಗ್ರಹ. ಅತಿ ಹೆಚ್ಚು ರಾಶಿ ಹೊಂದಿರುವ ಗ್ರಹ ಅಥವಾ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಯಾವುದಂದ್ರೆ ಜುಪಿಟರ್. ಸ್ಮಾಲೆಸ್ಟ್ ಪ್ಲಾನೆಟ್ ಅಂದರೆ ಯಾವುದು ಅಂದ್ರೆ ಮರ್ಕ್ಯೂರಿ ಅಥವಾ ಬುಧ ಗ್ರಹ. ಇಷ್ಟು ನಮಗೆ. ಸೂರ್ಯನದಿಂದ ಭೂಮಿಯ ಸ್ಥಾನ 3, ಆದರೆ ಗಾತ್ರದಲ್ಲಿ 5. ಒಳಗ್ರಹಗಳಲ್ಲಿ ಭೂಮಿನೇ ದೊಡ್ಡದದ. ಟೋಟಲ್ ಗ್ರಹಗಳಲ್ಲಿ ದೊಡ್ಡದು ಗುರು ಅದ. ಒಳಗ್ರಹ 4 ಗ್ರಹಗಳಲ್ಲಿ ದೊಡ್ಡ ಗ್ರಹ ಯಾವುದಂದ್ರೆ ಭೂಮಿ ಅದ. ಇನ್ನು ಇನ್ಫೀರಿಯರ್ ಪ್ಲಾನೆಟ್ಸ್, ಸುಪೀರಿಯರ್ ಪ್ಲಾನೆಟ್ಸ್, ನೀಚ ಗ್ರಹಗಳು, ಉಚ್ಚ ಗ್ರಹಗಳು ಅಂತೇಳಿ ಬರ್ತಾವೆ.
ಬುಧ ಶುಕ್ರ ಇವೆರಡು ನೀಚ ಗ್ರಹಗಳು. ಉಳಿದಿದ್ದು ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಉಚ್ಚ ಗ್ರಹಗಳು. ಇವೆರಡು ಇನ್ಫೀರಿಯರ್ ಪ್ಲಾನೆಟ್ಸ. ಈ ಕಡೆ ಮಂಗಳದಿಂದ ಇವೆಲ್ಲ ಏನಂದ್ರೆ ಸುಪೀರಿಯರ್. ಇದಕ್ಕೆ ಕೇಂದ್ರ ಯಾರು ಅಂದ್ರೆ ಭೂಮಿನೇ ಅದಾನ. ಇಲ್ಲಿ ಸ್ವಲ್ಪ ಈಗ ಅಬ್ಸರ್ವೇಷನ್ ಮಾಡಿ. ಯಾವ ಎರಡು ಗ್ರಹಗಳಿಗೆ ಉಪಗ್ರಹಗಳೇ ಇಲ್ಲ ಅಂತ ಕೇಳ್ತಾರೆ? ಬುಧ ಮತ್ತು ಶುಕ್ರ. ಏನಿಲ್ಲ ಅಂದ್ರೆ ಅವಕ್ಕೆ ಮೂನ್ಸ್, ಉಪಗ್ರಹಗಳು ಇಲ್ಲ. ಇದು ಗೊತ್ತಿರ್ಬೇಕು ನಮಗೆ ಫಸ್ಟ್. ಯಾವ ಎರಡು ಗ್ರಹಗಳು ಸೌರ ವ್ಯವಸ್ಥೆಯಲ್ಲಿ ಏನದಂದ್ರೆ ವಿಮುಖ ಚಲನೆ, ರಿವರ್ಸ್ ಆರ್ಡರ್ದೊಳಗೆ ಭ್ರಮಣೆ ಮಾಡ್ತಾವ. ಅಂದ್ರೆ ಎಲ್ಲ ಏನಂದ್ರೆ ಭೂಮಿ ಮತ್ತು ಕೆಲವು ಗ್ರಹಗಳು ಎಲ್ಲ ಏನಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತಾವ. ಆದರೆ ಯುರೇನಸ್ ಮತ್ತು ಶುಕ್ರ ಗ್ರಹ ವಿಮುಖ ಚಲನೆ. ಶುಕ್ರ ಗ್ರಹದಲ್ಲಿ, ಯುರೇನಸ್ ಗ್ರಹದಲ್ಲಿ ಏನು ಅಂದ್ರೆ ಪೂರ್ವದ ಬದಲಾಗಿ ಪಶ್ಚಿಮಕ್ಕದ ಸೂರ್ಯೋದಯ ಆಗ್ತದ. ಅಂದರೆ ಇದರ ಅರ್ಥ ಇವು ಎಲ್ಲ ಏನಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತವೆ. ಯಾವ? ಶುಕ್ರ ಮತ್ತು ಯುರೇನಸ್. ಈ ಕಡೆದು ಎರಡನೇ ತೋರಿ, ಆ ಕಡೆದು ಎರಡನೇ ತೋರಿ, ಇವೆರಡು ವಿಮುಖ ಚಲನೆ ಹೊಂದಿವೆ. ಯಾವೆರಡಕ್ಕೂ ಉಪಗ್ರಹ ಇಲ್ಲ? ಬುಧ ಶುಕ್ರ. ಯಾವೆರಡು ಗ್ರಹಗಳು ವಿಮುಖ ಚಲನೆ ಹೊಂದಿವೆ ಅಂದರೆ ಯುರೇನಸ್ ಮತ್ತು ಶುಕ್ರ. ಇನ್ನು ಸ್ವಲ್ಪ ಅಬ್ಸರ್ವೇಷನ್. ಬುಧ ಗ್ರಹ ಸೂರ್ಯನ ಸುತ್ತ 88 ದಿನಕ್ಕೊಮ್ಮೆ ಸುತ್ತ ಹಾಕ್ತಾನೆ. ಅಂದ್ರೆ ಬುಧ ಗ್ರಹದೊಳಗೆ ಒಂದು ವರ್ಷ ಅಂದರೆ ಎಷ್ಟು ದಿನ ಅಂತ ಕೇಳ್ತಾರೆ? 88 ದಿನ. ಬುಧ ಗ್ರಹ ಅತಿ ಚಿಕ್ಕದಾದ ಗ್ರಹ ಫಸ್ಟ್. ಹಾಗಾದರೆ ಸೂರ್ಯನಿಗೆ ಸಮೀಪವಾದ ಗ್ರಹ, ಸಮೀಪದ ಗ್ರಹ. ರಾತ್ರಿ ಭಾಳ ಕೋಲ್ಡ್ ಇರ್ತದೆ. ಇಲ್ಲಿ ಶೀತ ಗ್ರಹ ಇದೆ. ಇದಕ್ಕೆ ಉಪಗ್ರಹ ಇಲ್ಲ. ಎಷ್ಟು ಮೊದಲ ಬೇಸಿಕ್ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಶುಕ್ರ ಗ್ರಹ, ಇದರಲ್ಲಿ ಹಸಿರು ಮನೆ ಅನಿಲಗಳು ಕಂಡುಬರುತ್ತವೆ, ಗ್ರೀನ್ ಹೌಸ್ ಗ್ಯಾಸಸ್. ಸ್ಪೆಷಲಿ ಯಾವುದಾದ್ರೂ ಕಾರ್ಬನ್ ಡೈಆಕ್ಸೈಡ್ ಅದ. ಇದು ಸೂರ್ಯನದಿಂದ ಬರುವ ಏನು ಅಂದರೆ ಇನ್ಫ್ರಾರೆಡ್ ವೇವ್ಸ್ಗಳನ್ನು ಹೀರ್ಕೋತದ, ಅವಗೆಂಪು ಕಿರಣಗಳನ್ನು. ಅದರದಿಂದ ಶುಕ್ರ ಗ್ರಹದಲ್ಲಿ ಏನಾಗ್ತದೆ? ತಾಪಮಾನ ಹೆಚ್ಚಿಗೆ ಆಗ್ತದೆ, ಟೆಂಪ್ರೇಚರ್ ರೈಸ್ ಆಗ್ತದೆ. ಹಾಗಾಗಿ ಇದು ಸೌರ ವ್ಯವಸ್ಥೆಯಲ್ಲಿ ಹಾಟೆಸ್ಟ್ ಪ್ಲ್ಯಾನೆಟ್ ಅಥವಾ ಅತಿ ಹೆಚ್ಚು ಬ್ರೈಟೆಸ್ಟ್ ಹೊಳೆಯುವ ಗ್ರಹ ಯಾವುದು ಅಂತ ಕೇಳಿದ್ರೆ ಶುಕ್ರ. ಶುಕ್ರ ಗ್ರಹಕ್ಕೂ ಉಪಗ್ರಹ ಇಲ್ಲ. ಭೂಮಿಗೆ ಸಮೀಪವಾದ ಗ್ರಹ ಯಾವುದಂದ್ರೆ ಶುಕ್ರ. ಶುಕ್ರ ಗ್ರಹದಲ್ಲಿ ಏನದಂದ್ರೆ ಭೂಮಿಯ ರಾಶಿ ಮತ್ತು ಏನದಂದ್ರೆ ಗಾತ್ರಕ್ಕೆ ಹೋಲಿಕೆ ಆಗ್ತದೆ. ಅದಕ್ಕೆ ಶುಕ್ರ ಗ್ರಹವನ್ನು ಟ್ವೀನ್ಸ್ ಆಫ್ ದಿ ಅರ್ತ್, ಭೂಮಿಯ ಅವಳಿ ಗ್ರಹ ಅಂತೇಳಿ ಕರೀತಾರೆ. ಏನಂತಾರೆ? ಭೂಮಿಯ ಅವಳಿ ಗ್ರಹ. ಶುಕ್ರ ಗ್ರಹದಲ್ಲಿ ಸರಾಸರಿ ತಾಪಮಾನ ಇರುವುದರಿಂದ ಇದು ಹೊಳಿತದ ಆಕಾಶದಲ್ಲಿ. ಮಾರ್ನಿಂಗ್ ಸ್ಟಾರ್ ಅಂತಾರ, ಏನೋ ಒಂದು ಈವ್ನಿಂಗ್ ಸ್ಟಾರ್ ಅಂತಾರ, ಏನೋ ಒಂದು ಅದಕ್ಕೆ ರೈತನ ಮಿತ್ರನೂ ಕರೀತಾರೆ. ಯಾಕಂದ್ರೆ ರೈತ ಹೊಲದಾಗ ಮುಕ್ಕೊಂಡಕ್ರೆ ಕರೆಕ್ಟ್ ಕಣ್ಣಿನ ಮ್ಯಾಗ ಬಂದಕ್ರೆ 4:30-5 ಗಂಟೆ ಆಗಿರ್ತದೆ. ಹಾಗಾಗಿ ಏನಂದ್ರೆ ಮಾರ್ನಿಂಗ್ ಸ್ಟಾರ್ ಅನ್ನೋದು, ಈವ್ನಿಂಗ್ ಸ್ಟಾರ್ ಅನ್ನೋದು ಮತ್ತು ರೈತನ ಮಿತ್ರ ಇವೆಲ್ಲ ಯಾರಿಗೆ ಅದಾವ ಅಂದರೆ ಹೆಸರ ಶುಕ್ರ ಗ್ರಹಕ್ಕೆ. ಇನ್ನು ಭೂಮಿ, ಇದು ಒಳಗ್ರಹಗಳಲ್ಲಿ ದೊಡ್ಡದಾದ ಗ್ರಹ. UPSC ಕ್ವಶನ್ನು. ಭೂಮಿಗೆ ಒಂದೇ ಒಂದು ಉಪಗ್ರಹ ಅದ, ಅದೇ ಯಾವುದು ಅಂದರೆ ಚಂದ್ರ. ಭೂಮಿಗೆ ಸಮೀಪವಾದ ನಕ್ಷತ್ರ ಸೂರ್ಯ. ಭೂಮಿಯ ಸಮೀಪವಾದ ಆಕಾಶಕಾಯ ಚಂದ್ರ. ಭೂಮಿಗೆ ಸಮೀಪವಾದ ಗ್ರಹ ಅಂತ ಕೇಳಿದ್ರು ಶುಕ್ರ. ಸಮೀಪವಾದ ನಕ್ಷತ್ರ ಸೂರ್ಯ, ಸಮೀಪವಾದ ಗ್ರಹ ಶುಕ್ರ, ಸಮೀಪವಾದ ಆಕಾಶಕಾಯ ಚಂದ್ರ. ಇನ್ನು ಭೂಮಿಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತೇವೆ ನಾವು. ಭೂಮಿಯ ಮೇಲೆ ಜಲಚಕ್ರ ಅದ, ವಾಟರ್ ಸೈಕಲ್ ಅದ. ಮತ್ತು ಭೂಮಿಗೆ ಏನಂತಾರೆ ಅಂದ್ರೆ ನೀಲಿ ಗ್ರಹ ಅಂತಾರ. ಮತ್ತು ಇದಕ್ಕೆ ಜೊತೆಗೆ ಜೀವಿಗಳು ಇರುವ ಗ್ರಹ ಇವೆಲ್ಲ ಏನಂದ್ರೆ ಇದಕ್ಕೆ ಅದಾವ. ನೀಲಿ ಗ್ರಹ, ಜೀವಂತ ಗ್ರಹ ಅಥವಾ ಜೀವಿಗಳು ಇರುವ ಗ್ರಹ ಏನಂದ್ರೆ ವಾಟರ್ ಸೈಕಲ್ ಅದ. ಇವೆಲ್ಲ ಏನಂದ್ರೆ ಅರ್ಥಕ್ಕೆ ಒಂದೇ ಒಂದು ಉಪಗ್ರಹ ಅದ. ಸೂರ್ಯನದಿಂದ ಭೂಮಿಯ ಸ್ಥಾನ ಎಷ್ಟು? 3. ಹಾಗಾದರೆ ಗಾತ್ರದಲ್ಲಿ ಭೂಮಿಯ ಸ್ಥಾನ ಎಷ್ಟು? 5. ನೆಕ್ಸ್ಟ್ ಮಂಗಳ ಗ್ರಹ. ಮಂಗಳ ಗ್ರಹಕ್ಕೆ ಇಂಗ್ಲೀಷ್ನಾಗ ಮಾರ್ಸ್ ಅಂತಾರೆ. ಮಂಗಳ ಗ್ರಹ 2 ಉಪಗ್ರಹಗಳನ್ನು ಹೊಂದಿದೆ ಪ್ರಮುಖವಾಗಿ, ಡಿಮೋಸ್ ಮತ್ತು ಫೈಬೋಸ್. ಡಿಮೋಸ ಮತ್ತು ಫೈಬೋಸ್ ಅಂತೇಳಿ 2 ಉಪಗ್ರಹಗಳದಾವು. ಇದು ಗೊತ್ತಿರಬೇಕು. ಒಂದು ದಿಗಿಲು, ಒಂದು ಭಯ. ಮಂಗಳ ಗ್ರಹದ ವಿಶೇಷತೆ ಏನಂದ್ರೆ ರೆಡ್ ಪ್ಲ್ಯಾನೆಟ್ ಅಂತಾರೆ. ರೆಡ್ ಪ್ಲ್ಯಾನೆಟೇ ಯಾಕಂತಾರಂದ್ರೆ
ಇದರಲ್ಲಿ ಹೈಯೆಸ್ಟ್ ಕಬ್ಬಿಣದ ಅಂಶ ಅದ. ಕೆಂಪು ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ಗಳು ಅದಾವ, ಕೆಂಪು ಕಲರ್ ಬಂದದ. ಬ್ಲಡ್ದ ಹಿಮೋಗ್ಲೋಬಿನದೊಳಗೆ ಕಬ್ಬಿಣದ ಅಂಶ ಅದ, ಅದಕ್ಕೆ ಅದು ರೆಡ್ ಕಲರ್ ಅದ. ಇದರೊಳಗೂ ಕಬ್ಬಿಣದ ಅಂಶ ಅದ, ಅದಕ್ಕೆ ಇದಕ್ಕೆ ರೆಡ್ ಪ್ಲ್ಯಾನೆಟ್ ಅನ್ನಬೇಕು. ಇನ್ನು ಒಂದು ಕೆಂಪು ಗ್ರಹ ಅಂತೀವಿ ನಾವು. ಇನ್ನು ಇದರ ಜೊತೆಗೆ ಇದಕ್ಕೆ ಮತ್ತೆ ಏನೇನು ಹೆಸರದಾವ? ಅಂಗಾರಕ, ಕುಜ, ಇವೆಲ್ಲ ಇದಕ್ಕೆ ಹೆಸರದಾವ. ಅಂಗಾರಕ, ಕುಜ ಅಂತೇಳಿ ಕರಿತೇವೆ ನಾವು. ಇನ್ನು ಗುರುಗ್ರಹ ಅತಿ ದೊಡ್ಡದಾದ ಗ್ರಹ, ಲಾರ್ಜೆಸ್ಟ್ ಪ್ಲ್ಯಾನೆಟ್. ಇಡೀ ಸೌರ ವ್ಯವಸ್ಥೆಯಲ್ಲಿ ದೊಡ್ಡದಾದ ಗ್ರಹ ಯಾವುದಂದ್ರೆ ಗುರುಗ್ರಹ. ಗುರುಗ್ರಹಕ್ಕೆ 4 ಪ್ರಮುಖ ಉಪಗ್ರಹಗಳನ್ನು ಗೆಲೀಲಿಯೋ ಕಂಡಿಡದ. ಅದಕ್ಕೆ ಅವುಗಳಿಗೆ ಗೆಲೀಲಿಯನ್ ಸಮೂಹ ಅಂತಾರೆ. ಆ ಗೆಲೀಲಿಯೋ ಕಂಡಿಡಿದಿದ್ದಕ್ಕೆ ಏನಂತಾರಂದ್ರೆ ಗೆಲೀಲಿಯನ್ ಸಮೂಹ ಅಂತಾರೆ. ಒಂದು ಗ್ಯಾನಿಮೇಡ, ಗೊತ್ತಿರಬೇಕಿದು. ಇಡೀ ಸೌರ ವ್ಯವಸ್ಥೆಯ ದೊಡ್ಡದಾದದ್ದು. 2 ಕ್ಯಾಲಿಸ್ಟೋ, ಮೂರನೆಯದ್ದು ಅಯೋ ಅಂಥೇಳಿ ಬರ್ತದ. 4ನೆಯದ್ದು ಯುರೋಪ. ಈ 4 ಕೂಡಿಸಿದ್ರೆ ಮಾತ್ರ ಏನನ್ನಬೇಕು ಅಂದ್ರೆ ಗೆಲೀಲಿಯನ್ ಅಂತೀವಿ ನಾವು. ಗ್ಯಾನಿಮೇಡ್, ಕ್ಯಾಲಿಸ್ಟೋ, ಅಯೋ, ಯುರೋಪ. ಸೌರ ವ್ಯವಸ್ಥೆಯ ಅತಿ ದೊಡ್ಡದಾದ ಗ್ರಹ ಯಾವುದು ಅಂತ ಕೇಳಿದ್ರು ಅಂದ್ರೆ ನಾವು ಏನಂದ್ರೆ ಇಡೀ 8 ಗ್ರಹದೊಳಗೆ ಗುರುಗ್ರಹ ದೊಡ್ಡದಾದ ಗ್ರಹ. ದೊಡ್ಡದಾದ ಉಪಗ್ರಹ ಗ್ಯಾನಿಮೇಡ್. ಈ ಗ್ಯಾನಿಮೇಡ, ಕ್ಯಾಲಿಸ್ಟೋ ಎದರ್ಕಿಂತ ದೊಡ್ಡ ಅದಾವ ಅಂದ್ರೆ ಬುಧ ಗ್ರಹಕ್ಕಿಂತ ದೊಡ್ಡ ಅದಾವ. ಇದು ಕರೆಕ್ಟ್ ಗೊತ್ತಿರ್ಬೇಕು ನಮಗೆ. ಯಾವ 2 ಉಪಗ್ರಹಗಳು ಬುಧ ಗ್ರಹಕ್ಕಿಂತಲೂ ದೊಡ್ಡದಾಗಿವೆ? UPSC ಕ್ವಶನ್. ಗ್ಯಾನಿಮೇಡ್ ಮತ್ತು ಕ್ಯಾಲಿಸ್ಟೋ ಎದರ ಉಪಗ್ರಹಗಳು? ಇವು ಗುರುಗ್ರಹ. ಇವೆರಡು ಇರೋದು ಉಪಗ್ರಹ ಇದ್ದರೂ ಎದರ್ಕಿಂತ ದೊಡ್ಡದಾದ್ರು ಬುಧ ಗ್ರಹ. ಇನ್ನು ಶನಿ ಗ್ರಹದ ಬಗ್ಗೆ, ಇದರ ಸುತ್ತ ಹಿಂಗೆ ಉಂಗುರದ ರಚನೆಗಳದಾವ. ಅದನ್ನು ಮೊಟ್ಟ ಮೊದಲಿಗೆ ಕಂಡಿಡಿದವ ಯಾರು ಅಂದರೆ ಗೆಲೀಲಿಯೋ. ಹಾಗಾದರೆ ಶನಿಗ್ರಹದ ಸುತ್ತಲೂ ಇರುವ ಉಂಗುರದ ರಚನೆ ಅಥವಾ ರಿಂಗ್ಸ್ಗಳನ್ನು ಮೊದಲಿಗೆ ಕಂಡಿಡಿದವ ಗೆಲೀಲಿಯೋ. ಶನಿಗ್ರಹ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ. ಹಾಗಾದರೆ ಇಡೀ ಸೌರ ವ್ಯವಸ್ಥೆಯಲ್ಲಿ ಈ 8 ಗ್ರಹಗಳಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು ಅಂದ್ರೆ ಶನಿ. ಆದರೆ ಯಾವ ಎಕ್ಸಾಮ್ಗೂ ಎಷ್ಟು ಅಂತೇಳಿ ಸಂಖ್ಯೆ ಕೇಳಲ್ಲ, ಅಪ್ರಾಕ್ಸಿಮೇಟ್ಲಿ ಗೊತ್ತಿರಲಿ. 83 ಉಪಗ್ರಹಗಳನ್ನು ಹೊಂದಿದೆ. ಈ ಸದ್ಯಕ್ಕೆ ಪ್ರೆಸೆಂಟ್ 2022 ಪ್ರಕಾರ ಹೇಳ್ತಾರೆ. ಹಾಗಾದರೆ ಇದರದ ಅತಿ ದೊಡ್ಡದಾದ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಟೈಟಾನ್. ಅತಿ ದೊಡ್ಡದಾದ ಉಪಗ್ರಹ. ಅತಿ ಹೆಚ್ಚು ಉಪಗ್ರಹ ಹೊಂದಿರುವುದು ಶನಿ. ಅತಿ ದೊಡ್ಡದಾದ ಉಪಗ್ರಹ ಹೊಂದಿರುವುದು ಗುರು ಗ್ಯಾನಿಮೇಡ. ಹೆಚ್ಚು ಉಪಗ್ರಹಗಳು ಹೊಂದಿರುವ ಶನಿಯ ಪ್ರಮುಖ ಉಪಗ್ರಹ ಟೈಟಾನ್. ಇಷ್ಟು ಗೊತ್ತಿರಲಿ. ಇನ್ನು ಯುರೇನಸ್, ಇದನ್ನು ವಿಲಿಯಂ ಹರ್ಷಲ್ ಅನ್ನೋ ಕಂಡಿಡ್ದಾನ. ವಿಲಿಯಂ ಹರ್ಷಲ್ ಕಂಡಿಡ್ದಾನ. ಇದರದ್ದು ವಿಶೇಷತೆ ಏನು ಅಂದ್ರೆ ಟೈಟಾನ ಇದರದಲ್ಲ, ಇದರದ್ದು ಉಪಗ್ರಹ ಟೈಟಾನಿಯಾ. ನೆನಪಿರಬೇಕು, ಟೈಟಾನಿಯಾ ಎದರ ಉಪಗ್ರಹ ಅದರಿ? ಯುರೇನಸ್. ಹಾಗಾದರೆ ಏನಂದ್ರೆ ಯುರೇನಸ್ ಗ್ರಹದ ಉಪಗ್ರಹ ದೊಡ್ಡದಾದದ್ದು ಟೈಟಾನಿಯಾ. ನೆಪ್ಚೂನ್ ಎನ್ನುವ ಗ್ರಹದಲ್ಲ, ಇದಕ್ಕೆ ಟೋಟಲ್ 14 ಉಪಗ್ರಹಗಳು ಇವೆ. ಈ ನೆಪ್ಚೂನ್ ಗ್ರಹ ಎನ್ನುವವನು ವ್ಯಾರಿಯರ, ಗಾಲೆ ಮತ್ತು ಆ್ಯಡಮ್ಸ್ ಈ 3 ಜನ ಕೂಡಿಕೊಂಡಿಡ್ದಾರ. ವ್ಯಾರಿಯರ, ಗಾಲೆ ಮತ್ತು ಆ್ಯಡಮ್ಸ್ ಆ 3 ಜನ ಕೂಡಿಕೆಸಿದ್ರೆ ಏನು ಕಂಡುಹಿಡಿದ್ರು ಅಂದ್ರೆ ನೆಪ್ಚೂನ. 3 ಜನರ ಹೆಸರು ನೆನಪಿರ್ಬೇಕ್ರಿ. ವೇರಿಯರ್ 1, ಆ ನಂತರ ಏನಂದ್ರೆ ಗಾಲೆ, ಆ ನಂತರ ಆ್ಯಡಮ್ಸ್ ಅಂಥೇಳಿ ಬರ್ತಾರೆ. ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಇದರ ಅತಿ ದೊಡ್ಡದಾದ ಉಪಗ್ರಹಗಳು ನೆರೈಡ್ 1, 2ನೇದು ಟೈಟಾನ, ಟೈಟಾನಿಯಾ, ಟ್ರೈಟಾನ್. ನೋಡಿ ಎಷ್ಟು ಕನ್ಫ್ಯೂಷನ್ ಮಾಡ್ತಾರೆ ಎಕ್ಸಾಮ್ದಾಗ. ಶನಿಗ್ರಹ ಟೈಟಾನ, ಯುರೇನಸ್ ಟೈಟಾನಿಯಾ, ನೆಪ್ಚೂನ ಟ್ರೈಟಾನ್. ಈಗ ಇದರದ್ದು ಬೇಸಿಕ್ ಕಾನ್ಸೆಪ್ಟ್ ಮುಗಿತ್ತು. ಇವುಗಳಿಗೆ ಗ್ರೀಕ್ ಮೈಥಾಲಜಿಕಲ್ ನೇಮ್ಸ್ ಅಂಥೇಳಿ ಇಟ್ಟಾರ. ಹಾಗಾಗಿ ಗ್ರೀಕದ ಕೆಲವು ದೇವತೆ ಅಥವಾ ಕೆಲವು ಘಟನಾವಳಿಗಳ ಹೆಸರುಗಳು ಕೊಟ್ಟಾರ. ಈ CDS ಎಕ್ಸಾಮ್ದಾಗ ಮ್ಯಾಚ್ ದಿ ಫಾಲೋವಿಂಗ್ ಕೇಳಿದ್ರು. 1-2 ಸಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳ್ದಾಗ ಬಂದವ. ಗಾಡ್ ಆಫ್ ಕಾಮರ್ಸ್, ವಾಣಿಜ್ಯ ದೇವತೆ ಬುಧ ಗ್ರಹ. ಗಾಡ್ ಆಫ್ ಬ್ಯೂಟಿ, ಸೌಂದರ್ಯ ದೇವತೆ ಶುಕ್ರ. ಹಾಗಾದರೆ ಗಾಡ್ ಆಫ್ ಲೈಫ್, ಇದು ಜೀವಿಗಳು ಇರುವ ಗ್ರಹ, ಅದರದ್ದು ಏನಿಲ್ಲ.
ಗಾಡ್ ಆಫ್ ವಾರ್ ಯುದ್ಧದ ದೇವತೆ ಮಂಗಳ, ಅದಕ್ಕೆ ಕೆಂಪದ. ಹಾಗಾದರೆ ಗಾಡ್ ಆಫ್ ಆಲ್ ಮೆನ್ ಎಲ್ಲ ಜನರ ದೇವರು ಗುರುಗ್ರಹ ದೊಡ್ಡವಾದನು. ಗಾಡ್ ಆಫ್ ಅಗ್ರಿಕಲ್ಚರ್ ಶನಿ ಗ್ರಹ ಕೃಷಿ ದೇವತೆಯಾಗಿದ್ದಾರೆ. ಯುರೇನಸ್ ಗಾಡ್ ಆಫ್ ಹೆವನ್ ಸ್ವರ್ಗದ ದೇವರು. ನೆಪ್ಚೂನ್ ಗಾಡ್ ಆಫ್ ಸಿ ಸಾಗರದ ದೇವರು. ಬಡ ಬಡ ನೋಡಿ, ಗಾಡ್ ಆಫ್ ಕಾಮರ್ಸ್, ಗಾಡ್ ಆಫ್ ಬ್ಯೂಟಿ, ಗಾಡ್ ಆಫ್ ವಾರ್, ಗಾಡ್ ಆಫ್ ಆಲ್ ಮೆನ್, ಗಾಡ್ ಆಫ್ ಅಗ್ರಿಕಲ್ಚರ್, ಗಾಡ್ ಆಫ್ ಹೆವನ್, ಗಾಡ್ ಆಫ್ ಏನದಂದ್ರೆ ಸಿ. ಇಷ್ಟು ನೆನಪಿರಲಿ. ಇದು ಮೊದಲ, ಇದಕ್ಕೆ ಇಷ್ಟು ಮಿನಿಮಮ್ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಯಾವ ಎರಡು ಗ್ರಹಗಳು? ಈ ಬುಧ ಗ್ರಹದಾಗ 2 ತಾಸು ಅಡ್ವಾನ್ಸೇ ಹಗಲು ಉಂಟಾಗುತ್ತದೆ. ದೀರ್ಘ ಹಗಲಿನ ಅವಧಿ, ಲಾಂಗೆಸ್ಟ್ ಸಿನಾಡಿಕ್ ಡೇ ಅಂತೇಳಿ ಕರಿತೀವಿ ನಾವು. ದೀರ್ಘ ಹಗಲಿನ ಅವಧಿ. ಇಲ್ಲಿ 14 ತಾಸು ಹಗಲಿರ್ತದ, ಆನಂತರ 10 ತಾಸು ರಾತ್ರಿ ಇರ್ತದೆ ಅಂದಂಗೆ. ಅಂದರೆ 2 ತಾಸು ಜಾಸ್ತಿ ಹಗಲಿರ್ತದೆ. ಶಾರ್ಟೆಸ್ಟ್ ಸಿನಾಡಿಕ್ ಡೇ ಅಂದಕ್ರ ಗುರುಗ್ರಹ, ಲಾಂಗೆಸ್ಟ್ ಸಿನಾಡಿಕ್ ಡೇ ಅಂದ್ರೆ ಬುಧ ಗ್ರಹ. ಇದು ಇಷ್ಟು ನಮಗೆ. ಸೂರ್ಯನದಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ಯಾವುದು ಅಂದ್ರೆ ನೆಪ್ಚೂನ್. ಈಗ ಅಬ್ಜೆಕ್ಟಿವ್ ಕ್ವಶನ್ ಹೆಂಗೆ ಕೇಳಿರ್ತಾರ? ಈ ಕೆಳಗಿನ ಯಾವ ಗ್ರಹಗಳಲ್ಲಿ ಜಲಚಕ್ರವಿದೆ ಎನಗರೆ ಅಂದಿದ್ದು. ಹಾಗಾದರೆ ಏನದಂದ್ರೆ ಭೂಮಿಯ ಮೇಲೆ ಮಾತ್ರ ಜಲಚಕ್ರ ಕಂಡು ಬರುತ್ತದೆ. SSC 1997 ಕೇಳ್ಯಾರ. ಭೂಮಿಯ ಮೇಲೆ ನೀರಿನ ಭಾಗ ಎಷ್ಟದ? ಸುಮ್ಮ ಒಂದು ಕಲ್ಪನೆ ಇಟ್ಕೊಳ್ಳೋರು ಒಂದು ಕ್ಷಣಕ್ಕೆ. ಹಾಗಾದರೆ ಏನದ ಭೂಮಿಯ ಮೇಲೆ ನೀರಿನ ಭಾಗ ಎಷ್ಟು ಅಂದರೆ 70.78 ಅದ. ಉಳಿದಿದ್ದು 100 ಆಗ 70.78 ಮೈನಸ್ ಮಾಡಿದ್ರೆ ತಾನೇ ಸಿಕ್ಬಿಡ್ತದ. 70 ಮೈನಸ್ 78. ಈ 100 ಇದು 22, ಕೈಲಾ ಬತ್ತು 1, ಇದು ಎಷ್ಟಾತಂದ್ರೆ 10 ಅಂದ್ರೆ 9. ಇದು 2 ಕೂಡಿಸಿದ್ರೆ ಎಷ್ಟಾತಂದ್ರೆ ಇದು ಮೈನಸ್ 29 ಪಾಯಿಂಟ್ ಎಷ್ಟು ಬರ್ತದೆ ಅಂದರೆ 22% ಬರ್ತದೆ. ಈಗ ಇವೆರಡು 100 ಆಯಿತು. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿ ನೀವು. ಇಷ್ಟು ವಾಟರ್ ಕಂಟೆಂಟ್ಸ್ ಭೂಮಿಯ ಮೇಲೆ ವಾಟರ್ ಸೈಕಲ್ ಇರೋದು. ಹಾಗಾದರೆ ಇಷ್ಟು ಏನಂದ್ರೆ ಲ್ಯಾಂಡ್ ಆಯಿತು. ಟೋಟಲ್ ಏರಿಯಾ ಎಷ್ಟದ ಅಂತ ಕೇಳಿದ್ರು ಅಂದ್ರೆ 510 ದಶಲಕ್ಷ ಚದುರ ಕಿಲೋಮೀಟರ್. 510 ದಶಲಕ್ಷ ಚದುರ ಕಿಲೋಮೀಟರ್ ಅದ. ಹಾಗಾದರೆ ಈ 510ರಲ್ಲಿ ಎಷ್ಟು ಏರಿಯಾ ಏನಂದ್ರೆ ಜಲಭಾಗ ಅದಂದ್ರೆ 361 ದಶಲಕ್ಷ ಚದುರ ಕಿಲೋಮೀಟರ್ ಇದೆ ಅದ. ಇನ್ನು 510ದಾಗ ಇದು ಮೈನಸ್ ಮಾಡಿದೀವಿ ಅಂದ್ರೆ ಟೋಟಲ್ 510 ಮೈನಸ್ 361 ಮೈನಸ್ ಮಾಡಿ ತಾನೇ ಲೆಕ್ಕ ಸಿಗ್ತದೆ. 361 9 10ದಾಗ 7 3 4 149. ಇದು ದಶಲಕ್ಷ ಏನದಂದ್ರೆ ಜಲಭಾಗವಿದೆ. ಈಗ ಯಾವ ಭೂಮಿಯ ಗ್ರಹದ ಈ ಕೆಳಗಿನ ಯಾವ ಗ್ರಹಗಳಲ್ಲಿ ಜಲಚಕ್ರವಿದೆ ಅಂದ್ರೆ ಭೂಮಿ. ಹಾಗಾದರೆ ಭೂಮಿಯ ಮೇಲೆ ಜಲಭಾಗ ಎಷ್ಟು ಅಂದರೆ 72. ಇವು ಎರಡನ್ನೂ ರೇಷಿಯೋದೊಳಗೆ ಹೇಳ್ತಾನೆ. ಇದು 2.43% ಆಯಿತು ಅಂದರೆ ಇದು 1 ಆಗ್ತದೆ. ಹಾಗಾದರೆ ಒಂದು ವಾಟರ್ ಮತ್ತು ಲ್ಯಾಂಡ್ ರೇಷಿಯೋ ಹೇಳಿದೆವು ಅಂದ್ರೆ 2.43 ವಾಟರ್ ಇದ್ದಕ್ರ ಭೂ ಪ್ರದೇಶ ಎಷ್ಟದ ಅಂದ್ರೆ 1. ಇದು ಕರೆಕ್ಟಾಗಿ ಆನ್ಸರ್. ಕ್ವಶನ್ ನಂಬರ್ 2. ಈ ಕೆಳಗಿನ ಯಾವ 2 ಗ್ರಹಗಳ ಮಧ್ಯದಲ್ಲಿ ಕ್ಷುದ್ರ ಗ್ರಹಗಳು ಇವೆ? ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿ. ಮ ಎಂದರೆ ಮಂಗಳ, ಗು ಎಂದರೆ ಗುರು. ಮಗುವಿನ ಮಧ್ಯದಲ್ಲಿ ಕ್ಷುದ್ರ ಗ್ರಹಗಳು ಇವೆ. ಯಾವ ಥರ ಮಧ್ಯದಲ್ಲಿ ಅದಾವ ಅಂದ್ರೆ ಮಂಗಳ ಮತ್ತು ಗುರು. ಹಾಗಾದರೆ ಏನದಂದ್ರೆ ನಮ್ಮ ಪ್ರಶ್ನೆ ಏನದ ಇಲ್ಲಿ SSC ಕೇಳಿದ ಕ್ವಶನ್ ನೋಡ್ರಿ, ಅಬ್ಸರ್ವೇಷನ್ ಮಾಡಿರಿ. ಈ ಕೆಳಗಿನ ಯಾವ ಗ್ರಹಗಳ ಮಧ್ಯದಲ್ಲಿ ಕ್ಷುದ್ರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ? ಗು ಕಿಲ್ಲದ ನೋಡ್ರಿ, ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯದಲ್ಲಿ. ನೆಕ್ಸ್ಟ್ 99ದಾಗ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭೂಮಿಯ ಅವಳಿ ಗ್ರಹ ಎನ್ನುತ್ತೇವೆ? ಭೂಮಿಗೆ ಸಮೀಪವಾದ ಗ್ರಹನು ಶುಕ್ರ, ಭೂಮಿಯ ಅವಳಿ ಗ್ರಹ ಅಂದ್ರೂ ಶುಕ್ರ. ಟ್ವೀನ್ಸ್ ಆಫ್ ದಿ ಅರ್ತ್ ಅಂತೇಳಿ ಕರಿತೇವೆ ನಾವು.
ಯಾಕಂದ್ರೆ ಇದಕ್ಕೆ ಭೂಮಿಯಷ್ಟೇ ರಾಶಿ ಮತ್ತು ಏನಂದ್ರೆ ಗಾತ್ರವನ್ನು ಹೊಂದಿದೆ. ನೆಕ್ಸ್ಟ್, ಕೆಳಗಿನ ಯಾವ ಗ್ರಹದ ಕಕ್ಷೆಯು ಸೂರ್ಯನಿಗೆ ಸಮೀಪವಾಗಿದೆ? ಸೂರ್ಯನಿಗೆ ಸಮೀಪವಾದ ಮೊದಲ ಗ್ರಹ ಯಾವುದಂದ್ರೆ ಬುಧ. ಅದು ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಯಾವುದು ಹೇಳಬೇಕು ನಾವು? ಶುಕ್ರ. ಹಾಗಾಗಿ ಏನಂದ್ರೆ ಶುಕ್ರ. ಸೂರ್ಯನಿಗೆ ಸಮೀಪವಾದ ಗ್ರಹಗಳು ಅಂದ್ರೆ ಸೂರ್ಯನಿಂದ ಗ್ರಹಗಳು ಅನುಕ್ರಮವಾಗಿ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಕಂಟಿನ್ಯೂ ಹೇಳ್ಬೇಕು. ಹಾಗಾದರೆ ಇಲ್ಲಿ ಕೊಟ್ಟಿದ್ರದಾಗ ಯಾವ ಸಮೀಪ ಅಂತಂದ್ರೆ ಶುಕ್ರ, ಸಮೀಪವಾಗಿದೆ ಅನ್ನಂಗ. ನೆಕ್ಸ್ಟ್, ಸೂರ್ಯನಿಂದ ಬರುವ ಬೆಳಕು ಸುಮಾರು ಎಷ್ಟು ಸಮಯದಲ್ಲಿ ಭೂಮಿಯನ್ನು ತಲುಪುತ್ತದೆ? ಇಲ್ಲಿ ಏನದಂದ್ರೆ 8 ನಿಮಿಷ. ಹಾಗಾದರೆ ಸೂರ್ಯನಲ್ಲಿ ನಡೆಯುವ ಕ್ರಿಯೆ ಯಾವುದಂದ್ರೆ ಬೈಜಿಕ ಸಮ್ಮಿಲನ ಕ್ರಿಯೆ. ಬೈಜಿಕ ಸಮ್ಮಿಲನ ಕ್ರಿಯೆ ಎಂದರೆ ನ್ಯೂಕ್ಲಿಯರ್ ಫ್ಯೂಷನ್. ಫ್ಯೂಷನ್ ಬೇರೆ, ಫ್ಯೂಷನ್ FUSSION. 2 ಹಗುರವಾದ ಹೈಡ್ರೋಜನ್ ಪರಮಾಣುಗಳು ಸಮ್ಮಿಲನಗೊಂಡು ಒಂದು ಭಾರವಾದ ಹೀಲಿಯಂ ಪರಮಾಣುವಿನ ರಾಶಿಯಾಗುತ್ತದೆ. ಇಟ್ ಈಸ್ ಅನ್ ಅನ್ಕಂಟ್ರೋಲ್ಡ್ ಆ್ಯಕ್ಟಿವಿಟೀಸ್. ಅದನ್ನು ಯಾರಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದರದಿಂದ ಏನಂದ್ರೆ ಭೂಮಿಗೆ ಏನಂದ್ರೆ ಸೂರ್ಯನ ಬೆಳಕು ಬರುವುದು ಯಾವ ರೂಪದಲ್ಲಿ ಅಂದ್ರೆ ವಿಕಿರಣ ರೂಪದಲ್ಲಿ. ಎಷ್ಟರದಾಗ ಬರ್ತದ ಅಂತ ಕೇಳ್ತಾರೆ? 8 ನಿಮಿಷ. ವಿಕಿರಣ ರೂಪದ ಚಲನೆಗೆ ಏನು ಅವಶ್ಯಕತೆ ಇಲ್ಲ ಅಂದ್ರೆ ಮಾಧ್ಯಮದ ಅವಶ್ಯಕತೆ ಇಲ್ಲ. ಇಷ್ಟು ಹೇಳ್ಬೇಕು ನಾವು. ನೆಕ್ಸ್ಟ್, ಸೂರ್ಯನ ಮೇಲ್ಮೈಯಲ್ಲಿ ಇರುವಂಥ ತಾಪಮಾನ ಸರಿಸುಮಾರು ಎಷ್ಟು ಅಂದ್ರೆ 6000 ಕೆನೆ. ಯಾಕೆ ಹೇಳ್ಬೇಕಂದ್ರೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ತಾಪಮಾನದ ಮಾನ ಯಾವುದು ಅಂದ್ರೆ SI ಯೂನಿಟ್ ಆಫ್ ದಿ ಟೆಂಪ್ರೇಚರ್ ಈಸ್ ಕೆಲ್ವಿನ್. ನೆಕ್ಸ್ಟ್, ಕೆಳಗಿನ ಯಾವ ಗ್ರಹಗಳಿಗೆ ಉಪಗ್ರಹಗಳೇ ಇಲ್ಲ? ಫಸ್ಟಿನ 2ಕ್ಕೂ ಉಪಗ್ರಹಗಳು ಇಲ್ಲ, ಬುಧ ಮತ್ತು ಶುಕ್ರ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕೆಂಪು ಗ್ರಹ ಎನ್ನುತ್ತೇವೆ? ಮಂಗಳ ಗ್ರಹಕ್ಕೆ ಕೆಂಪು ಗ್ರಹ ಅಂತೀವಿ, ರೆಡ್ ಪ್ಲಾನೆಟ್ ಅಂತೀವಿ, ಮತ್ತೇನಂತೀವಿ ಅಂದ್ರೆ ಕುಜ ಅಂತೇಳಿ ಅಂತೀವಿ, ಅಂಗಾರಕ ಅಂತೀವಿ. ಹಾಗಾದರೆ ಗುರುಗ್ರಹಕ್ಕೆ ಕರೆಯುವ ಇನ್ನೊಂದು ಹೆಸರು ಬೃಹಸ್ಪತಿ. ಬೃಹಸ್ಪತಿ ಅಂತೇಳಿ KS ಕರ್ನಾಟಕ ಎಜುಕೇಷನ್ ಸರ್ವಿಸ್ ಎಕ್ಸಾಮ್ಗೆ ಮೊದಲ ಕೇಳಿದ್ದರು ಇದು. ಹಾಗಾಗಿ ಮಂಗಳ ಗ್ರಹಕ್ಕೆ ರೆಡ್ ಪ್ಲಾನೆಟ್, ಕುಜ, ಅಂಗಾರಕ ಅಂತಾರೆ. ಯಾಕಂದ್ರೆ ಇದರೊಳಗೆ ಹೈಯೆಸ್ಟ್ ಏನಂದ್ರೆ ಕಬ್ಬಿಣದ ಆಕ್ಸೈಡ್ಗಳು ಅದಾವೆ, ಅದಕ್ಕೆ ಆ ಕಲರ್ ಅಂತೀವಿ. ನೆಕ್ಸ್ಟ್, ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು? ಶುಕ್ರ. ಏಕೆಂದರೆ ಇದರಲ್ಲಿ ಹೈಯೆಸ್ಟ್ ಏನದಂದ್ರೆ CO2 ಅದ. ಅದು ಯಾವ ಅನಿಲ ಕಿರಣಗಳನ್ನು ಹೀರ್ಕೋತಂದ್ರೆ ಅವಾಗ ಕೆಂಪು. ಇದರದಿಂದ ಜಾಗತಿಕ ತಾಪಮಾನ ಉಂಟಾಗುತ್ತದೆ. ಅಲ್ಲಿನೂ ಗ್ಲೋಬಲ್ ವಾರ್ಮಿಂಗ್ ಉಂಟಾಗ್ತದೆ. ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನಕ್ಕೆ ಕಾರಣವಾದ ಅನಿಲ CO2 ಯಾವ ಅಲೆಗಳನ್ನು ಹೀರಿಕೊಳ್ಳುತ್ತದೆ? ಅವಾಗ ಕೆಂಪು. ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್, ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಪ್ಲೇಟೋ ಈಗ ಗ್ರಹವಲ್ಲ. ಹೌದು. ಎಂದಿನ ಹಿಡಿದು ಅಂದರೆ 2008ರಿಂದ. ಯಾಕೆ ಇದಕ್ಕೆ ಗ್ರಹಗಳಿಂದ ಕ್ಯಾನ್ಸಲ್ ಮಾಡ್ಯಾರಂದ್ರೆ ಇದು ಯಾರ ಮನ್ಯಾಗ ಅಡ್ಡಾಡ್ತಿತ್ತು ಅಂತ ಕೇಳಿದ್ರಂದ್ರೆ ನೆಪ್ಚೂನ್ ಮನ್ಯಾಗ. ಹಾಗಾದರೆ ಪ್ಲೇಟೋ ಯಾವಾಗ ಕಂಡಿಡಿದಾರ? 1930. ಯಾರು ಕಂಡಿಡಿದ್ರು? ಕ್ಲೈಡ್ ಟೋಂಬಾಂಗ. ಇದಕ್ಕೊಂದು ನಂಬರ್ ಕೊಟ್ಟಿದ್ರು ಅಂತ ಹೇಳಿದ್ನಿ, 134340. ಹಾಗಾದರೆ ಮೇಲಿನ ಎಲ್ಲವೂ ಸರಿಯಾಗಿವೆ. ನೆಕ್ಸ್ಟ್, ಸೌರಮಂಡಲದಲ್ಲಿ 4 ದೊಡ್ಡದಾದ ಗ್ರಹಗಳು ಅನುಕ್ರಮವಾಗಿ ಹೇಳಿರಿ. ಅತಿ ದೊಡ್ಡದಾದ ಗ್ರಹಗಳು ಒಂದನೇದು ಗುರು ಗ್ರಹ ಬೇಕು, ಆಮ್ಯಾಗ ಯಾವುದು ಬೇಕು? ಶನಿ ಗ್ರಹ, ಯುರೇನಸ್, ನೆಪ್ಚೂನ. ಇದರ ಕಂಟಿನ್ಯೂಷನ್ ಮುಂದುವರೆದ್ರೆ ಭೂಮಿಯಾಗನ ಶುಕ್ರ, ನೆಕ್ಸ್ಟ್ ಮಂಗಳ, ಲಾಸ್ಟಿಗೆ ಬುಧ ಗ್ರಹವಾಗಿದೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಸೌರಮಂಡಲಕ್ಕೆ ಸೇರಿಲ್ಲ? ನಿಹಾರಿಕೆಗಳು. ನಿಹಾರಿಕೆಗಳನ್ನು ನಾವೇನಂತೀವಿ ಅಂದ್ರೆ ಉಗುಳುವ ನಕ್ಷತ್ರ ಅಂತೀವಿ. ಸಾಯಂಕಾಲ ಕೂತಕ್ರ ಮ್ಯಾಗಿಂದ ಏನೋ ಉರ್ಕೋತ್ ಕೆಳಗೆ ಬರ್ತದಲ್ಲ ವಾಯುಮಂಡಲದಲ್ಲಿ, ಅದು ಏನದಂದ್ರೆ ನಿಹಾರಿಕೆಗಳು. ಅವು ಸೌರಮಂಡಲದಾಗ ಇದ್ದು ಅಂದ್ರೆ ಕೆಳಗೆ ಯಾಕೆ ಬರ್ತೀವಿ? ಅದಕ್ಕೆ ಏನಂದ್ರೆ ಸೌರಮಂಡಲದಲ್ಲಿ ಇಲ್ಲ ಅವು. ನೆಬುಲ್ಲ. ಕೆಳಗಿನವುಗಳಲ್ಲಿ ಅತ್ಯಂತ ಶೀತ ಗ್ರಹ ಕೋಲ್ಡೆಸ್ಟ್ ಬುಧ ಗ್ರಹ. ಯಾವ ಗ್ರಹ ರೀ? ಬುಧ ಗ್ರಹ. ಕೆಳಗಿನವುಗಳಲ್ಲಿ ಯಾವುದು ಭೂಮಿಯಿಂದ ದೂರದಲ್ಲಿ ಇದೆ? ಭೂಮಿಯಿಂದ ದೂರದಲ್ಲಿರುವ ಏನದ ನೋಡಿದು? ಆಕಾಶಕಾಯ ಗ್ರಹ. ಕೇಳಿಲ್ಲ ರೀ? ಇದರಾಗಿಂದ ಯಾವುದು ಅತಿ ದೂರಕ್ಕದ ಅಂತ ಕೇಳ. ಭೂಮಿಯಿಂದ ಅತಿ ದೂರ ಅಂದ್ರೆ ಇದೇ ಹೇಳ್ಬೇಕು. ಯಾವ ಗ್ರಹ ದೂರದಲ್ಲಿದೆ ಅಂತ ಕೇಳಿದ್ರೆ ನೆಪ್ಚೂನ್ ಹೇಳ್ಬೇಕು. ಗ್ರಹ ಕೇಳಿದ್ರೆ ನೆಪ್ಚೂನ್. ಆಕಾಶಕ್ಕೆ ಏನಂದ್ರೆ ಕಾಯ ಅಂದ್ರೆ ದೂರದಲ್ಲಿ ಇರೋದು ಪ್ಲೇಟೋ. ಏನೋ ಒಂದು ವಿಶೇಷ, ಭೂಮಿಗೆ ಸಮೀಪವಾದ ಆಕಾಶಕಾಯ ಚಂದ್ರ. ಇಲ್ಲಿ ಕೊಟ್ಟಿದ್ರದ ದೂರದಲ್ಲಿ ಇರುವುದು ಪ್ಲೇಟೋ. ಪ್ಲೇಟೋ ಯಾಕಂದ್ರೆ ನೆಪ್ಚೂನದ ಅಚ್ಚು ಕಡಿ ಅದಾನ ಆಕಾಶಕಾಯ. ಅದನ್ನೇ ಇಲ್ಲಿ ವರ್ಡ್ ಗ್ರಹ ಅಂತೇಳಿ ಕೊಟ್ಟನಂದ್ರೆ ನಮ್ಮ ಆನ್ಸರ್ ಏನು ಹೇಳ್ಬೇಕು? ನೆಪ್ಚೂನ್ ಹೇಳ್ಬೇಕಾಗ್ತಿತ್ತು. ಈ ಸದ್ಯಕ್ಕೆ ಆಕಾಶಕಾಯ ಇರುವುದರಿಂದ ಇದು ಹೇಳು. ನೆಕ್ಸ್ಟ್,
ಸೌರಮಂಡಲದಲ್ಲಿ ಭೂಮಿ ಎಷ್ಟನೇ ದೊಡ್ಡದಾಗಿದೆ ಗಾತ್ರದೊಳಗೆ? 5ನೇದದ. ಸೂರ್ಯನದಿಂದ ಎಷ್ಟನೇ ಸ್ಥಾನದಲ್ಲಿದೆ? 3. 5ನೇ ದ್ವಾಡದ 3ನೇ ಸ್ಥಾನದಾಗದ. ಕೂಡಿಸಿದ್ರು ಒಟ್ಟು ಗ್ರಹಗಳೇ ಸಿಗ್ತಾವೆ 8. ಎಷ್ಟು ಗ್ರಹಗಳದಾವ ಅಂದರೆ 8. ಈ ಕೆಳಗಿನ ಯಾವ ಗ್ರಹವನ್ನು ಸಂಜೆಯ ನಕ್ಷತ್ರ ಎಂದು ಕರೆಯುತ್ತಾರೆ? ಈವ್ನಿಂಗ್ ಸ್ಟಾರ್, ಮಾರ್ನಿಂಗ್ ಸ್ಟಾರ್ ಎಲ್ಲ ಇವರಿಗೆ. ಯಾರಿಗೆ ಅಂದರೆ ಶುಕ್ರಕ್ಕ. ನೆಕ್ಸ್ಟ್, ಕೆಳಗಿನ ಯಾವುಗಳಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಸುತ್ತುತ್ತವೆ? 2 ಅದಾವೆ. ಈ ಕಡೆದು 2ನೇದು, ಆ ಕಡೆದು 2ನೇದು. ಇದು 2 ಆನ್ಸರ್ ಆಗ್ತವೆ ಇದ್ರೊಳಗೆ. ಪೂರ್ವದಿಂದ ಪಶ್ಚಿಮಕ್ಕೆ ಅಂದ್ರೆ ಶುಕ್ರನೂ ಆಗ್ತದ, ಆ ಕಡೆಯಿಂದ ಬಂದೀವಿ ಅಂದ್ರೆ ಯುರೇನಸ್ನೂ ಆಗ್ತದ. ಹಾಗಾಗಿ ಇದು ಏನಂದ್ರೆ ಆ ಕ್ವಶನ್ ಪೇಪರ್ದಾಗೆ ಹಿಂಗೆ ಬಂದಿತ್ತು. ಶುಕ್ರ ಮತ್ತು ಯುರೇನಸ್ ಎರಡೂ ಸರಿ. ಈ 2 ಗ್ರಹಗಳಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತಾವಂದ್ರೆ ಪಶ್ಚಿಮದಾಗೆ ಸೂರ್ಯ ಹುಡ್ತಾನ. ಈ 2 ಗ್ರಹದಾಗ ಇವಕ್ಕೆ ವಿಮುಖ ಚಲನೆ ಅಂತಾರ. ನೆಕ್ಸ್ಟ್, ಹಸಿರು ಬೆಳಕು ಹೊಂದಿರುವ ಗ್ರಹ ಯಾವುದು ಅಂದ್ರೆ ಯುರೇನಸ್. ನೀವು ಪಡಕ್ಕನೆ ಏನಂದ್ರೆ ಮತ್ತು ಹಸಿರು ಅಂದಕ್ರೆ ಶುಕ್ರ ಹೇಳಬಾರ್ದು. ಯುರೇನಸ್ ಗ್ರಹ ಹಸಿರು ಬೆಳಕನ್ನು ಹೊರ ಹಾಕುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಭೂಮಿಗೆ ಹತ್ತಿರದಲ್ಲಿದೆ? ಇಷ್ಟರದಾಗ ಯಾವ ಸಮೀಪದ ಅಂತ ಕೇಳ್ತಾರೆ? ಶುಕ್ರ ಗ್ರಹ. 2001 ಕೇಳ್ಯಾರ ನೋಡ್ರಿ. ಭೂಮಿಯ 2 ಬದಿಯಲ್ಲಿರುವ ಆ ಕಡೆ ಈ ಕಡೆ ಎಡಕ್ಕ ಬಲಕ್ಕ ಯಾರ್ಯಾರು ಅದಾರ ಅಂತ ಕೇಳ್ಯಾರ. ಒಂದು ಕಡೆ ಶುಕ್ರ ಅದಾರ, ಇನ್ನೊಂದು ಕಡೆ ಯಾರು ಅದಾರ ನೋಡ್ರಿ ನೀವೇ. ಮಂಗಳ. ಇದು ಉಲ್ಟಾ ಕೊಟ್ಟಾರ ನೋಡ್ರಿ. ಬುಧ, ಶುಕ್ರ, ಭೂಮಿ, ಮಂಗಳ. ಹಾಗಾದರೆ 2 ಬದಿಯಲ್ಲಿ ಇರೋದು ಒಂದು ಶುಕ್ರದ, ಒಂದು ಮಂಗಳದ. ಇದಕ್ಕೆ ಕೇಳಬೇಕು ಪಾಟ್ನೆ. ನೆಕ್ಸ್ಟ್, ಎಲ್ಲರಿಗೂ ಧನ್ಯವಾದಗಳು.